ಜೆ.ಪಿ. ನಗರದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಥಿಯೇಟರ್ ಕೂಡ ಬೆಂಗಳೂರಿನಲ್ಲಿ ಇದು ಕೂಡ ಬಹಳಷ್ಟು ಪ್ರಸಿದ್ಧವಾದ ಚಿತ್ರಮಂದಿರ. ಇಲ್ಲಿ ಸಾಕಷ್ಟು ಸಿನಿಮಾಗಳು, ಸಿಲ್ವರ್ ಜುಬ್ಲಿ, ಬ್ಲಾಕ್ ಬಸ್ಟರ್ ಸಿನಿಮಾಗಳು ಕೂಡ ಇಲ್ಲಿ ಅಂದರೆ ಓಡಿವೆ, ಅಂದರೆ ಪ್ರದರ್ಶನ ಕಂಡಿವೆ. ಇದರ ಕುರಿತಾಗಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಚಿತ್ರಮಂದಿರದಲ್ಲಿ ಸಿನಿಮಾಗಳು ನಿಲ್ತಿಲ್ಲ, ಪ್ರೇಕ್ಷಕರು ಬರ್ತಿಲ್ಲ ಅನ್ನೋ ಒಂದು ಮಾತಿದೆ. ನಮ್ಮ ಜೊತೆ ಇದ್ರ ಕುರಿತು ಮಾತನಾಡಲಿಕ್ಕೆ ಮ್ಯಾನೇಜರ್ ಇದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಏನು ರೀಸನ್ ಇರ್ಬೋದು ಮಂದಿರಕ್ಕೆ ಪ್ರೇಕ್ಷಕರು ಬರದೇ ಇರೋದಕ್ಕೆ ಅಂತ ಹೇಳಿ. ಸರ್ ನಮಸ್ತೆ. ಸರ್, ನೀವು ನೋಡಿರ್ತೀರಿ 20 ವರ್ಷದಿಂದ ನಿಮ್ಮ ಸರ್ವಿಸ್ ಇಲ್ಲಿ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ. ಹಾಗೆ ಹೇಗಿತ್ತು ಸರ್ 20 ವರ್ಷದ ಹಿಂದೆ? ಜನಗಳು ನೂಕುಲಾಗಿರ್ತಿತ್ತು ಒಂದು ಟಿಕೆಟ್ ತಗೊಳ್ಳಿಕ್ಕೆ. ಸರ್, ಭಾನುವಾರ ಬಂದರೆ ಕಂಟಿನ್ಯೂ ಫುಲ್ಲು ಸರ್. 4 ಶೋನು ಹೌಸ್ಫುಲ್ ಆಗೋದು ಭಾನುವಾರ. ಅದು ಯಾರೇ ಇರೋದಾಗಿರೋ ಭಾನುವಾರ ಫುಲ್ ಆಗೋದು. ತಿರ್ಗಾ ಅಷ್ಟೇ ಆಗಿಲ್ಲ ಅಂದರೆ ಹೊಸ ಹೀರೋಗಳದ್ದಾದ್ರೂ ಭಾನುವಾರದ್ದು ಬಾಲ್ಕನಿ ಅಂತೂ ಫುಲ್ ಆಗೋದು. ಜನ ಮಿನಿಮಮ್ ನಮ್ಮ ಯಜಮಾನ್ರು ಹೇಳೋರು ಒಂದು 50 ಸೀಟ್ ಬಂದರೆ ಅದು ಕಲೆಕ್ಷನ್ ಎಲ್ಲ. ಈಗ 10-12 ಸೀಟ್ ಬರ್ತಾಯಿದೆ. ಅದು ಜನ ಬಂದರೆ ಶೋ ಕೊಡಬೇಕು, ಇಲ್ಲಾಂದರೆ ಬಾಕ್ಲಾಕಿ. ನಮ್ಮವರು ಏನು ಲಾಭದಿಂದ ಅಂತೂ ಏನಿಲ್ಲ. ಇವಾಗ ಏನಂದರೆ ಥಿಯೇಟ್ರ್ ಮುಚ್ಚಬಾರ್ದಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಬಂದರೆ, ಜನ ಬಂದರೆ ಶೋ ಕೊಡ್ತೀವಿ, ಇಲ್ಲಾಂದರೆ ಇದು ಮಾಡ್ತೀವಿ ಸರ್. ಇವಾಗ ಈ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಇಲ್ಲಿ ಎಲ್ಲ ಥರ ಅಭಿಮಾನಿಗಳು ಇದ್ದಾರೆ. ಹೌದು, ಏನಿಲ್ಲ, ಎಲ್ಲ ಸ್ಟಾರ್ ನಟರು ಸಿನಿಮಾಗಳು ಕೂಡ ಇಲ್ಲಿ ಒಂದು ಸೆಲೆಬ್ರೇಷನ್ ಆಗಿ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಅಲ್ಲಿ ಕನ್ನಡ ಬೇಸ್ ಚೆನ್ನಾಗಿದೆ ಇಲ್ಲಿ. ನೀವು ನೋಡಿದಂಗೆ ಇಲ್ಲಿ ಅಂದ್ರೆ ಯಾವ ಸಿನಿಮಾ ಇಲ್ಲಿ ಅತಿ ಹೆಚ್ಚು ಪ್ರದರ್ಶನಗಳು, ಯಾವ್ಯಾವ ಸಿನಿಮಾಗಳು ಕಂಡಿವೆ ಸರ್ ಬ್ಲಾಕ್ ಬಸ್ಟರ್ ಅಂತ ಅನ್ನೋದಾದ್ರೆ ಹಿಂದಿನ ಸಿನಿಮಾಗಳ ಬಗ್ಗೆ? ಸುಮಾರಾಗಿದೆ ಸರ್. ಹಳೇದೆಲ್ಲ ಲಾಕ್ಡೌನ್ ಬಿಫೋರ್ ನೀವು ಏನೋ ನೋಡಿದ್ರೆ, ನೀವು ಬೇಕಾದ್ರೆ ಎಲ್ಲರ ಅದು ಇದ್ದರೆ ತೆಗ್ದು ನೋಡಿ. ಜಾಸ್ತಿ ನಮ್ಮ ಥಿಯೇಟ್ರ್ ಜಾಸ್ತಿ 100 days 50 days ಅಂತ ಜಾಸ್ತಿ ಓಡಿರೋದೆಲ್ಲ ಇಲ್ಲೇನೆ. ಈಗ 1 ವಾರ 2 ವಾರ ಹಂಗಾಯ್ತದೆ. ಪಿಕ್ಚರ್ಗಳು ಚೆನ್ನಾಗಿದ್ರೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋಕ್ಕೆ ಕಾಟ್ಯಾರ ಒಂದು ಸಿನಿಮಾ ಗ್ಯಾರಂಟಿ. ಯಾಕಂದರೆ 50 ದಿವಸ ಒಳ್ಳೆ ಕಲೆಕ್ಷನ್ ಬಂತು. ನಮಗೂ ಏನು ಇದಾಗಿಲ್ಲ, ಆ ಥರ ಕಲೆಕ್ಷನ್ ಬಂತು ಅಷ್ಟೇ. ತುಂಬ ಪಿಕ್ಚರ್ ಚೆನ್ನಾಗಿರ್ಬೇಕಷ್ಟೇ. ಪಿಕ್ಚರ್ ಚೆನ್ನಾಗಿ ಇವಾಗ ಹೇಳ್ತಾರೆ OTT ಬಂದ್ಬಿಡೋದೆ, ಯಾರೋ ಥಿಯೇಟ್ರಿಗೆ ಬರೋಲ್ಲ ಇದಿಲ್ಲ ಅಂತ ಹೇಳೋದು. ಅದು ಸುಳ್ಳು ಸರ್. ಪಿಕ್ಚರ್ ಚೆನ್ನಾಗಿತ್ತು ಅಂದರೆ ಪಕ್ಕ ಹೇಳ್ತೀನಿ ಸರ್, ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಈಗಿನ ಇದ್ರಲ್ಲಿ ಏನು ಮಾಡ್ತಾರೆ, ವರ್ಷಕ್ಕೆ 1-2 ಮಾಡ್ತಾವ್ರೆ. ನಮ್ಮಂಥವ್ರ ಸ್ಥಿತಿ ಏನಾಗಬೇಕು ಸರ್? ನಮಗೆ ಬೇರೆದು ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದೇ ಥಿಯೇಟ್ರ್ ಒಂದೇ, ಥಿಯೇಟ್ರ್ ಲ್ಯಾಂಡ್ ಒಂದೇ ಗೊತ್ತಿರೋದು. ಅಷ್ಟು ವರ್ಷದಿಂದನೂ ಬಂದು ಇವಾಗ ನಾವು ಎಲ್ಲೇ ಹೋದ್ರು ಥಿಯೇಟ್ರಿಗೆ ಹೋದ್ರೆ ಸಾಕು ಅಂತಿರ್ತೀವಿ. ಹಂಗೆ ಇವಾಗ ಒಬ್ಬೊಬ್ಬರ ಹೀರೋಗಳು ವರ್ಷಕ್ಕೆ 2 ತೆಗಿತಾಯಿದ್ರೆ, ಥಿಯೇಟ್ರುಗಳು ಇವಾಗ ಕಾವೇರಿ ಥಿಯೇಟ್ರ್ ಯಾವುದೋ ಮುಚ್ಚೋಯ್ತು ಅಂತಿರಲ್ಲ ಸರ್, ಇನ್ನೊಂದು ಸ್ವಲ್ಪ ದಿವಸ ಸರ್ ಏನಾದ್ರು ಹಿಂಗೆ ಸಿನಿಮಾ ರಂಗದಲ್ಲಿ ಯಾರು ಸಿನಿಮಾ ಮಾಡೋದು ಇದಾಯಿತು ಅಂದರೆ ಪಕ್ಕ ಎಲ್ಲ ಥಿಯೇಟ್ರು ಸಿಂಗಲ್ ಸ್ಕ್ರೀನೇ ಇರಲ್ಲ. ಆ ಥರ ಆಯ್ತವೆ ಇವಾಗ. ಸಿಂಗಲ್ ಸ್ಕ್ರೀನ್ ಇಲ್ಲ ಅಂದರೆ ಒಂದು ಸಿನಿಮಾ ನೋಡುವಂಥ ಸೆಲೆಬ್ರೇಷನ್ ಮಾಡೋಕ್ಕಾಗಲಿ ಒಂದು ಇದಾಗಲ್ಲ. ಇವಾಗ ಅಲ್ಲಿ ಕೆಲವ್ರು ಯಾರು ಹೇಳ್ತಾರೆ ಬೇಡ ನಾವು OTT ಮಾಡ್ಕೊತೀವಿ. ಜನಗಳು ಗುರುತಿಸ್ಕೊಂಡಿತ್ತು, ಹೀರೋ ಅಂತ ಗುರುತಿಸ್ಕೊಂಡಿತ್ತು ಎಲ್ಲಿಂದ ಸರ್? ಥಿಯೇಟ್ರುಗಳಿಂದನೇ ಗುರುತಿಸ್ಕೊಂಡಿತ್ತು. ಈಗ ಥಿಯೇಟ್ರಿಗೆ ಇವಾಗ ಸರ್ ಸಿನಿಮಾ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ ಸರ್. ಅಂದರೆ ನಾವು ಬರೀ ಥಿಯೇಟ್ರ್ ಆಗಿರ್ಬೋದು, ಅಲ್ಲಿ ಹಿಂದೆ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ ಸರ್. ಅವ್ರ ಪಾಡು ತಿರ್ಗಿ ಇಲ್ಲಿ ನಾವು ನಂಬ್ಕೊಂಡಿರ್ತೀವಿ, ನಮ್ಮ ಪಾಡು ನಾವೇನಾಗಬೇಕು ಸರ್? ಇವರೇನೋ ವರ್ಷಕ್ಕೆ 1-2 ವರ್ಷಕ್ಕೆ ಹಂಗೆ ತಗೊಂಡು ಹೋಯ್ತಿದ್ದಾರೆ. ಇರೋದೇ ನಮ್ಮ ಸಿನಿಮಾದಲ್ಲಿ ರಂಗದಲ್ಲಿ ಇರೋದೇ ಒಂದು 4-5 ಜನ ದೊಡ್ಡವ್ರವ್ರು ಅಷ್ಟೇ. ಅವರವೇ ಇದು ಅವರು ವರ್ಷಕ್ಕೆ 2 ತಗೋತಾ ಇದ್ದಾರೆ. ತಿಂಗ್ಳಿಗೆ ಒಬ್ಬೊಬ್ರದ್ದು ಬರ್ತಾರೆ. ಆ ಸೆಂಟ್ರಲ್ಲಿ ಹಿಂಗೆ ಶರಣ್ ಅವ್ರದ್ದು ಹಿಂಗೆ ಯಾರ್ದಾರ ಒಂದು ಸ್ವಲ್ಪ ಚಿಕ್ಕಣ್ಣ ಅಂಥವ್ರದ್ದು ಯಾರ್ದಾರ ಒಬ್ಬೊಬ್ರು ಬರ್ತಿರ್ತದೆ, ಹೆಂಗೋ ನಡ್ಕೊಂಡು ಹೋಯ್ತಿರ್ತದೆ. ನಾವು ಇದಾಗ್ಬೋದು. ಅವ್ರು ಬರೀ ಅವ್ರವ್ರದ್ದೇ ಯತ್ನ ಮಾಡ್ಕೊತಾರೆ, ದುಡ್ಡು ಮಾಡ್ಕೊಂಡು ಆರಾಮಾಗಿ ಅವ್ರು ಇರ್ತಾರೆ. ಇಲ್ಲಿ ನಾವು ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಸರ್. ಸಿನಿಮಾ ಅಂದ್ರೆ ಥಿಯೇಟರ್ ಚಿತ್ರಮಂದಿರ ಅಂದ್ರೆ ಒಂದು ಟೈಮಲ್ಲಿ ಬರೀ ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಜೀವನ ಮಾಡ್ತಿದ್ವಿ ಸರ್. ಸರ್ ನಾವು ಅದೇ ತಿಂದಿದ್ದೀವಿ ಅಂದರೆ ಪೊಲೀಸ್ನವ್ರ ಕೈಲಿ ನಾವು ಸರ್ ಸುಳ್ಳು ಹೇಳಿದ್ರೆ ಸರ್, ಶುಕ್ರವಾರ ಬತ್ತು ಅಂದರೆ ಮಾಮೂಲಿ ದೊಡ್ಡ ಹೀರೋಗಳು ಬತ್ತು ಅಂದರೆ ಸೋಮವಾರ ಗಂಟ ಈಗ ಕಂಟಿನ್ಯೂಗಿ 1 ವಾರ. ಆಗ ನೀವು ಆ ದುನಿಯಾ ಇದೆಲ್ಲ ಬಂದಾಗ ನೀವು ನಂಬ್ತಿರೋ ಬಿಡ್ತೀರ ಸರ್. ಕಂಟಿನ್ಯೂಗಿ 1 ವಾರ ಹೌಸ್ಫುಲ್ಲು ಸರ್. ಆ ಮುಂಗಾರು ಮಳೆ ದುನಿಯಾ ಸರ್, ಅಯ್ಯೋ ಅವೆಲ್ಲ ಪಿಕ್ಚರ್ಗಳು. ಆಪ್ತ ರಕ್ಷಕಕ್ಕೆ ಸರ್ ಎಷ್ಟು ದಿವಸ ಹೋದ ಬ್ಲಾಕ್. ಆ ಬುಲ್ಬುಲ್ಗೆ ಸರ್ ಬ್ಲ್ಯಾಕ್ ಮಾರ್ ಬೇಜಾರಾಗ್ಬಿಟ್ಟಿತ್ತು ಸರ್ ನಮಗೆ. ಯಾವಾಗ ಜನ ಕಮ್ಮಿ ಆಗೋಯ್ತಾರೆ ಅಂತಿದ್ದು. ಈಗ ಜನನ ಕರಿಬೇಕು, ಹಂಗಾಗ್ಬಿಟ್ಟಿದ್ದೀವಿ. ಆ ಸ್ಥಿತಿಯಾಗಿದ್ದೆ. ಎಷ್ಟು ಪಿಕ್ಚರ್ಗಳು ಅವಾಗ 100 days ಆದರೂ ಗೊತ್ತಾಯ್ತಿಲ್ಲ ಸರ್. ನೀವು ನಂಬ್ತಿರೋ ಚೆಲುವಿನ ಚಿತ್ತರ ಸರ್, ಇಲ್ಲಿ ಚೆಲುವಿನ ಚಿತ್ರ ಹಾಕಿದ್ವಿ. ಪಕ್ಕ ಥಿಯೇಟ್ರಲ್ಲಿ ಹುಡುಗರು ಹಾಕಿದ್ವಿ ಸರ್. ಹುಡುಗರು ಚೆಲುವಿನ ಚಿತ್ರ 2 ಥಿಯೇಟ್ರಲ್ಲೂ ನಾವು ಒಂದೇ ಪಿಕ್ಚರು. ಆ ಚೆಲುವಿನ ಚಿತ್ರ ಸರ್ 100 ದಿನ ಸರ್, 100 ದಿನನೂ ಹೌಸ್ಫುಲ್ ಇಲ್ಲಿ ಆವಾಗ. ಇವಾಗ ಸರ್ ಅದೇ ಹೇಳ್ತಾರಲ್ಲ, ಹಂಗೆ ಕಂಟೆಂಟಲ್ಲಿ ಹಂಗೆ ತೆಗಿತಾಯಿದ್ರು. ಈಗ ಚೆನ್ನಾಗಿದ್ದರೆ ಜನ ಬರ್ತಾರೆ. ಈ ಬ್ಲ್ಯಾಕು ಗೀಕು ನಾವು ಮರೆತುಬಿಟ್ಟಿದ್ದೀವಿ. ಆಗೇನಾರ ನಮ್ಮ ಬುದ್ಧಿ ಚೆನ್ನಾಗಿದ್ದು ನಾವೇನಾರ ದುಡ್ಡು ಉಳಿಸ್ಕೊಂಡಿದ್ರೆ ಇವಾಗ ಮನೆ ತಗೋಬೋದಾಗಿತ್ತೇನೋ ಆ ದುಡ್ಡಲ್ಲೇ. ಈಗೆಲ್ಲ ಬ್ಲ್ಯಾಕ್ ಗೀಕೆಲ್ಲ ಏನಿಲ್ಲ ಸರ್. ಒಂದು ಕ್ರೇಜ್ ಏನಂದರೆ ಫ್ಯಾನ್ ಶೋ ಎಲ್ಲ ಇರೋದು ಒಂದೊಂದು ಫ್ಯಾನ್ ಶೋ.
ಒಂದು ಫಸ್ಟೇ ಅಷ್ಟೇ. ಆಮೇಲೆ ನೆಕ್ಸ್ಟ್ ಡೇಯಿಂದ ಜನ ತಗೊಂಡು ಥಿಯೇಟ್ರಿಗೆ ಬತ್ತು ಅಂದರೆ ಪಿಕ್ಚರ್ ಕ್ಲಿಕ್ಕು. ಈಗೆಲ್ಲ ಏನು ಮಾಡ್ತಾರೆ ಗೊತ್ತಾ ಸರ್, ಮೊದಲು ನೀವು ನೋಡಿರ್ಬೋದು ಒಂದು 30-40 ಥಿಯೇಟ್ರ್ ಈ ಸರೌಂಡಿಂಗಲ್ಲಿ, ಮೇನ್ ಥಿಯೇಟ್ರು, ಉಮಾ, ನವರಂಗು, ಈಶ್ವರಿ, ನಮ್ಮದು ತಾವರೆಕೆರೆ, ಹಂಗೆ ಬರೀ ಮೇನ್ ಥಿಯೇಟ್ರ್. ಇವಾಗ ಥಿಯೇಟ್ರು ಜನ ಜಾಸ್ತಿ ಪಿಕ್ಚರ್ 100 ಡೇಸ್ ಯಾಕೆ ಹೋಯ್ತಿದ್ರೆ ಇದೇ ಕಾರಣಕ್ಕೆ. ಈಗ ಇಲ್ಲಿ ಪಕ್ಕದಲ್ಲಿ ಕೊಟ್ಟೆ, ಅಲ್ಲಿ ಕೊಟ್ಟೆ, ಆ ರೇಣುಕ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಥಿಯೇಟ್ರ್ ಅವಾಗಿಂದನೂ ಇದೆ, ಅವಾಗಿಂದನೂ ಥಿಯೇಟ್ರ್ ಇದೆ ಸರ್. ಹೊಸ್ದಾಗಿ ಯಾವ ಆಗಿಲ್ಲ, ಏನಾದರೂ ರಿನ್ಯೂವೇಷನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ ಅಂದ್ರೆ ಪಕ್ಕದಲ್ಲೇ ಕೊಡ್ತೀರಾ? ಪಕ್ಕದಲ್ಲೇ ಕೊಡ್ತಾರೆ. ಅವಾಗ ಏನು ಅವರೇ ಹೇಳ್ತಾರೆ, ಮೊನ್ನೆ ಪ್ರೇಮ್ ಅವರು ಹೇಳಿದ್ರಲ್ಲ, ಒಂದು ದಿವಸದಲ್ಲಿ 2 ಲಕ್ಷ 20 ಲಕ್ಷ ಮಾಡ್ತಿದ್ದು, ಅವತ್ತು 100 ಕೋಟಿ ಮಾಡ್ಕೋಬೋದು, 50 ಕೋಟಿ ಮಾಡ್ಕೋಬೋದು 3 ದಿವಸದಲ್ಲಿ ಅಂತ ಹೇಳ್ತಾರಲ್ಲ. ಅದೇ ಇವಾಗೆಲ್ಲ ಏನಂದರೆ ಬಿಸ್ನೆಸ್ ಮೈಂಡ್ ಆಗ್ಬಿಟ್ಟಿದೆ ಥಿಯೇಟ್ರ್. ಫಿಲಮ್ ಓಡ್ಲಿ ಗೀಡ್ಲಿ ಅವೆಲ್ಲ ಇಲ್ಲ ಸರ್. ಪಿಕ್ಚರ್ದೆಲ್ಲ ಏನಂದರೆ ಮಾಡ್ತಾರೆ, ಕಲೆಕ್ಷನ್ ಎಷ್ಟಾಯಿತು, ಅವಾಗ 100 ಡೇಸ್ ಯಾವುದು ಹೋಯ್ತು, 50 ಡೇಸ್ ಯಾವುದು ಹೋಯ್ತು, 200 ಒಂದು ವರ್ಷ ಯಾವುದು ಹೊಡ್ತು ಅಂತ ಎಲ್ಲರದ್ದು. ಇವಾಗ ಹಂಗಲ್ಲ, ಯಾರು ಎಷ್ಟು ಕೋಟಿ ಮಾಡಿದ್ರು, ಎಷ್ಟು ದಿವಸಕ್ಕೆ ಯಾವ ಪಿಕ್ಚರ್ ಎಷ್ಟು ಕೋಟಿ ಆಯಿತು, ಆ ಲೆಕ್ಕಾಚಾರ ಮಾಡ್ತಿದ್ದಾರೆ. ಇವಾಗ ಏನಂದರೆ ಸರ್, ಒಳ್ಳೊಳ್ಳೆ ಸಿನಿಮಾ ತೆಗ್ದು ಬಿಟ್ರೆ ಬರ್ತಾರೆ ಸರ್. ಎಲ್ಲ ಹೀರೋನು ಮಾಡಬೇಕು ಸರ್. ಒಬ್ಬೊಬ್ಬರು ಎಲ್ಲ ಪ್ಯಾನ್ ಇಂಡಿಯಾ ಅವು ಇವು ಅಂತ ಎಲ್ಲರೂ ಹೋಯ್ತಾನೆ ಅವರೇ. ನಮ್ಮಂಥವ್ರುಗಳು ಸರ್ ಎಲ್ಲ ಒಂದು ಕಡೆ ಅಂದ್ರೆ ಅವಾಗ ಒಂದು 10-15 ವರ್ಷ ಹಿಂದಿನ ವಿಚಾರ ಮಾತಾಡೋದಾದ್ರೆ ಥಿಯೇಟರ್ ಸಂಖ್ಯೆಗಳು ಕಮ್ಮಿ, ಅಂದ್ರೆ ಒಂದು 80 ಥಿಯೇಟರ್ ರಿಲೀಸ್ ಆಗಿದ್ರೆ ಅದೇ ದೊಡ್ಡ ವಿಚಾರ ಆಗಿತ್ತು. ಆಗಲ್ಲ 800-1000 ಈ ತರ ಸಂಖ್ಯೆಗಳು ಜಾಸ್ತಿ. ಇವಾಗ ಥಿಯೇಟರ್ ವೇಜು ಅದೇ ಹೆಂಗೆ. ಇವಾಗ ಅವಾಗೆಲ್ಲ ಮಾಲಿರಲ್ಲ. ಅವಾಗೆಲ್ಲ ಏನಂದ್ರೆ ಅದು ನೀವು ಹೇಳಿರಲ್ಲ 80-60 ಥಿಯೇಟರ್ ಅಷ್ಟು ರಿಲೀಸ್ ಆದರೆ ಆಲ್ರೆಡಿ ಕರ್ನಾಟಕ ಎಲ್ಲ ಹೈಯೆಸ್ಟ್ ಆಯ್ತಿತ್ತು. ಈಗ ನೀವು ಬೆಂಗಳೂರಲ್ಲೇ 300-400 ಥಿಯೇಟ್ರ್ ಅಂದರೆ ಇವಾಗ PR ಮಾಲ್ಗಳಲ್ಲೆಲ್ಲ ಸರ್ 13-14 ಸ್ಕ್ರೀನ್ ಅವೆ, ಎಲ್ಲದರಲ್ಲೂ ಹಾಕತ್ತಾರೆ. ಅಲ್ಲ ಒಂದು ಕನ್ನಡ ಸಿನಿಮಾನ ಹಾಕೊಳ್ಳಿ ಇದಾಗಲಿ, ಬಟ್ ಪಿಕ್ಚರ್ಗೆ ಫಿಲಮ್ ಮಾಡ್ತಾರೆ ಎಲ್ಲ ಹೀರೋಗಳಿವೆ. ನಾನು ದರ್ಶನ್ ಅಭಿಮಾನಿ ಸರ್, ಆದರೆ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇರೋದು ಅಷ್ಟೇ ಸರ್. ಯಾಕಂದರೆ ನಮ್ಮದು ಎಲ್ಲ ಸಿನಿಮಾದಲ್ಲೂ ಅನ್ನ ತಿಂತೀವಿ ನಾವು. ಯಾಕಂದ್ರೆ ನಾವು ಥಿಯೇಟ್ರಲ್ಲಿರೋದು ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದೀವಿ ಸರ್. ಇಲ್ಲಿ ಥಿಯೇಟ್ರ್ ಕಟ್ಟಿರೋದಕ್ಕೆ ನಮ್ಮ ಯಜಮಾನರು ತಿರ್ಗಾ ಅವ್ರ ಪಿಕ್ಚರ್ ಹಾಕಿದ್ಕೆ ನಾವು ಅನ್ನ ತಿಂತಾ ಇರೋದು. ನಾವು ಇಲ್ಲಿ ಹೀರೋ ಈ ಥರದ್ದೆಲ್ಲ ಬೆಳೆಸ. ಆದರೆ ನಾವು ಎಲ್ಲರಿಗೂ ಹೇಳೋದು ಅಷ್ಟೇ, ವರ್ಷಕ್ಕೆ 2 ತೆಗೆದ್ರೆ ಎಲ್ಲ ಥಿಯೇಟ್ರವರು ಓಪನ್ ಆಗಿರ್ತವೆ, ಯಾರು ಥಿಯೇಟ್ರು ಕೂಡ ಮುಚ್ಚಲ್ರು ಸರ್. ಇವಾಗ ಬರ್ತಾರೆ ಸರ್, ಇವಾಗ ವರ್ಷಕ್ಕೊಂದು ಮಾಡಿದ್ದಾರೆ. ಹೋದ ವರ್ಷ ಕಾಟೇರ ಬತ್ತು 29ಕ್ಕೆ, ಈ ವರ್ಷ ಡೆವಿಲ್ ಬತ್ತಿದೆ. ಒಂದು ವರ್ಷ ಅವ್ರಾರು 1 ವರ್ಷಕ್ಕೆ ಒಂದಾರ ಮಾಡವ್ರೆ. ಈಗ ಸದ್ಯಕ್ಕೆ ಇನ್ನು ಯಾವ ಇದ್ದಿಲ್ಲ. ಇವಾಗ 14ರಿಂದ ಏನೋ ನೋಡಬೇಕು ಸರ್. ಒಂದು ಥಿಯೇಟ್ರ್ ಬೇರೆ ಬಾಕ್ಲಾಕಿದ್ವಿ ಪಿಕ್ಚರ್ ಇಲ್ಲದೆ. ಇವಾಗ ಅದಕ್ಕೆ ಇನ್ನು 14ರಿಂದ ಏನೋ ಪಿಕ್ಚರ್ ಬರೋದು. ನಮ್ಮ ಡಾಲಿ ಅವ್ರದ್ದು ಕೋಟೆ ಒಂದು ಐತೆ, 10ರಿಂದ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋರೆ. ಇವಾಗ ನೋಡಿ ಹಿಂಗೆ ಅಂದ್ರೆ ಇವಾಗ ಒಟ್ಟೊಟ್ಟಿಗೆ ಬತ್ತಿದೆ ಸರ್. ಅಲ್ಲಿ ಯಾರು ಹಾಕತ್ತಾರೆ ಸರ್, ಇವಾಗ ಒಟ್ಟೊಟ್ಟಿಗೆ ಬತ್ತಿದ್ದಾರೆ ಎಲ್ಲ. 15ಕ್ಕೆ ಪುಷ್ಪ 2 ಇದೆ, ಆಮೇಲೆ ಭೈರತಿರಣಗಲ್ಲಿದೆ, 10ಕ್ಕೆ ದೇವರು ಇದೆ, 11ಕ್ಕೆ ಮಾರ್ಟಿನ್ ಇದೆ. ಆದರೆ ನಮ್ಮ ಕನ್ನಡನೇ ಇದು. ಅದರ್ ಲ್ಯಾಂಗ್ವೇಜ್ ಅಂದರೆ ನಾವೇನಂದ್ರೆ ಎಲ್ಲ ಇದ್ರಲ್ಲೂ ನಾವು ಅನ್ನ ತಿಂತೀವಿ. 10ರಿಂದ ಹೇಳ್ತಾ ಇರೋದು ಎಲ್ಲ ಮಾಡಬೇಕು ಸರ್. ವರ್ಷಕ್ಕೊಂದು 2 ಎಲ್ಲರೂ ಮಾಡಿದ್ರು ಒಂದಿದು. ಇವಾಗ ಶಿವರಾಜ್ಕುಮಾರ್ ಅವರು ಅವಾಗ 2-3 ವರ್ಷದಲ್ಲಿ 2-3 ಇವಾಗ ಅವರು ಮೂಡ್ಬಿಟ್ಟವ್ರೆ. ಇವಾಗ ಅವ್ರದ್ದು ಈ ವರ್ಷ ಇದೇ ಬಂದಿತ್ತು, ವೇದ ಆದಮೇಲೆ ಕಟಕದಮಕ ಬಂದಿತ್ತು. ಅದು ಇದು ಆವಾಗ ವರ್ಷಗೆ ಇವ್ರದ್ದು ಬತ್ತಿತ್ತು, ದರ್ಶನ್ ಅವ್ರದ್ದು 2 ಬರುತ್ತೆ, ಅದೂ ಇಲ್ಲ. ಇನ್ನು ಯಶೋದು ಅವೆಲ್ಲ ತಗೋದನೋ 4 ವರ್ಷ 3 ವರ್ಷ ಹಂಗೆ ಸಿನಿಮಾಗಳು ಮಾತಾಡ್ತಾರೆ ಎಲ್ಲ ಹೀರೋಗಳದ್ದು. ಒಳ್ಳೊಳ್ಳೆ ಕಥೆಗಳು ಬಂದರೆ ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ ಅಂತ ಹೇಳ್ತೀರಾ? ಫಿಲಮ್ ಚೆನ್ನಾಗಿತ್ತು ಅಂದರೆ ಸರ್ ಗ್ಯಾರಂಟಿ ಜನ ಬಂದೇ ಬರ್ತಾರೆ. ನೀವು ನಂಬ್ತೀರಾ ಬಿಡ್ತೀರಾ ಸರ್. ಇದು ಬಿಟ್ಟಿದ್ರು ಕಾಟೇರ ಅಮೆಜಾನ್ ಪ್ರೈಮಲ್ಲಿ ಜಿ ಪಿಕ್ಚರ್ ಈ ಥರ ಬಿಟ್ಬಿಟ್ಟಿದ್ರು. ಆದರೆ 2 ವಾರ ಓಡಿಸಿದ್ವಿ ಸರ್ ನಾವು. ಜನ ಥಿಯೇಟ್ರಲ್ಲಿ ನೋಡೋ ಆಡಿಯನ್ಸ್ ಇದ್ದಾರೆ ಸರ್. ಇನ್ನು ಯಾರೋ ಹೇಳ್ತಾರಲ್ಲ ಅವೆಲ್ಲ ಏನಿಲ್ಲ ಸರ್. ಥಿಯೇಟ್ರಲ್ಲಿ ನೋಡೋ ಆಡಿಯನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಥಿಯೇಟ್ರಲ್ಲಿ ಫಿಲಮ್ ಚೆನ್ನಾಗಿತ್ತು ಅಂದರೆ ಬರ್ತಾರೆ, ನೋಡ್ತಾರೆ. ಉಪಾಧ್ಯಕ್ಷನೂ ಅಷ್ಟೇ 40-45 ದಿವಸ ಓಡಿಸಿ ಸರ್. ಅದು ಚೆನ್ನಾಗಿತ್ತು, ಬಂತು ಎಲ್ಲ. ಅಟ್ಲೀಸ್ಟ್ ಒಂದು ಏನಾರು ಕಾಮಿಡಿ ಆಗಿ ಇವಾಗ ಜನ ಬರ್ತದೆ ಸರ್. ಸುಮ್ಮನೆ ಯಾರು ದುಡ್ಡು ಕೊಡೋಲ್ಲ. ಈಗ 120-150 ರೂಪಾಯಿ ಟಿಕೆಟ್ ರೇಟ್ ಮಾಡಿದ್ವಿ. ಅವಾಗ ಒಂದು 100 ರೂಪಾಯಿ ದುಡಿಬೇಕಂದ್ರೆ ಒಬ್ಬರು ಕಷ್ಟ ಇದ್ದೇ ಇರ್ತದೆ. ಅವರು ಒಂದು ಥಿಯೇಟ್ರ್ ಒಳಗಡೆ ಬತ್ತು ಅಂದರೆ ಸರ್ ಕುಂತ್ಕೊಂಡ್ರೆ ಪರವಾಗಿಲ್ಲಪ್ಪ ನೋಡ್ದು ಚೆನ್ನಾಗಿತ್ತು ಅಂದ್ಕೊಂಡು ಅವರು ಮನ್ಸಲ್ಲಿ ಹೋಯ್ತು ಅಂದರೆ ಅವ್ರಿಗೂ ಕೊಟ್ಟಿದ್ದು ದುಡ್ಡಾರ ಒಂದು ಸ್ವಲ್ಪ ಇದಾಗುತ್ತಲ್ವ, ಖುಷಿಯಿಂದ ಆಚೆ ಹೋಗ್ತಾರೆ. ಇನ್ನು ಹೀರೋ ನಮ್ಮ ಬೇರೆ ದೊಡ್ಡ ಹೀರೋಗಳ್ದು ಎಲ್ಲರದು ಆಯ್ತು ಅಂದರೆ ಬಿಡಪ್ಪ ನಮ್ಮ ಹೀರೋದು ನಾವು ಬಂದಿರೋ ನೋಡ್ಕೋಬೋದು ಅಂತಾರೆ. ಇನ್ನು ಕೆಲವರು ಈ ಆಟೋದವರು ಕ್ಯಾಬವ್ರು ಇದ್ದಾರೆ, ಅವ್ರು ಏನಂತಂದ್ರೆ ಎಲ್ಲ ಸಿನಿಮಾಗೂ ಬರೋದು ಅವರೇ. ಆಟೋದವರು ಕ್ಯಾಬವರು ಜಾಸ್ತಿ ಬರೋದು. ಅವ್ರು ಬರ್ತಾರೆ, ಅವರು ದುಡಿಬೇಕಾದ್ರೆ ಕಷ್ಟ ಐತಿ. ಇವಾಗ ಅವರು 120 ಬರ್ತಾರೆ, 30 ರೂಪಾಯಿ ಪಾರ್ಕಿಂಗು, 120 ರೂಪಾಯಿ ಟಿಕೆಟು, ತಿರುಗೋ 200 ರೂಪಾಯಿ ಬೇಕೇ ಬೇಕು ಅವ್ರಿಗೂ. ಅವರು ನೋಡ್ಬೇಕಾರೆ ಸರ್ ಚೆನ್ನಾಗೈತೆ ಬರ್ಬೋದು ಅಂತ ಅನ್ನಿಸ್ಬೇಕು. ಇವಾಗ ಲಾಸ್ಟು ಅದೇ ಲಾಕ್ಡೌನ್ ಆದಮೇಲೆ ಸರ್ ಯಾವೂ ಇಲ್ಲ. ಲಾಕ್ಡೌನ್ ಓಪ್ ಆದಮೇಲೆ ಸರಿಯಾಗಿ ಯಾವೂ
ಬಂದಿಲ್ಲ ಇನ್ನೂ ಸರಿ ಅಷ್ಟೊಂದಾಗಿ ಒಳ್ಳೊಳ್ಳೆ ಬಂದಿಲ್ಲ. ಒಳ್ಳೊಳ್ಳೆ ಬತ್ತು ಅಂದರೆ ಇದಾಯ್ತದೆ.